ಎಲ್ಲ ಕ್ಷೇತ್ರಗಳನ್ನು ಒಂದೇ ಪಕ್ಷ ಗೆದ್ದಿದ್ದು ಒಂದು ಬಾರಿ ಮಾತ್ರ. ಇಲ್ಲಿದೆ ಇಂಟ್ರೆಸ್ಟಿಂಗ್ ಸ್ಟೋರಿ. ಇತಿಹಾಸದಲ್ಲಿ ರಾಜ್ಯದಲ್ಲಿ ಒಂದು ಬಾರಿ ಮಾತ್ರ ಒಂದು ಪಕ್ಷ ಎಲ್ಲ ಸ್ಥಾನಗಳನ್ನು ವಶಪಡಿಸಿಕೊಂಡಿರುವ ಘಟನೆ ನಡೆದಿದೆ. ಅದು ನಡೆದಿದ್ದು 1971ರ ಲೋಕಸಭಾ ಚುನಾವಣೆಯಲ್ಲಿ. ಆ ಸಲ ಕಾಂಗ್ರೆಸ್ ಪಕ್ಷ ರಾಜ್ಯದ ಎಲ್ಲಾ ಲೋಕಸಭಾ ಸ್ಥಾನಗಳಲ್ಲೂ ಜಯಭೇರಿ ಬಾರಿಸಿತ್ತು. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ಸಂದರ್ಭದಲ್ಲೂ ಯಾವ ರಾಷ್ಟ್ರೀಯ ಪಕ್ಷವೂ ಈ ಸಾಧನೆಯನ್ನು ಮಾಡಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟುವ ಪ್ರಯತ್ನವೇ ರಾಷ್ಟ್ರೀಯ ಪಕ್ಷಗಳ ಈ ಕನಸಿಗೆ ಅಡ್ಡಿ ಮಾಡಿದೆ ಎಂದರೆ ಸುಳ್ಳಲ್ಲ. ಇಂದಿರಾ ವಿರುದ್ಧ ಅಸಮಾಧಾನ. 1971ರಲ್ಲಿ ಮಹಾ ಚುನಾವಣೆ ವೇಳೆಗಾಗಲೇ ಇಂದಿರಾ ಗಾಂಧಿ ವಿರುದ್ಧ ಕಾಂಗ್ರೆಸ್ನೊಳಗೆ ಅಸಮಾಧಾನ ಹೊಗೆಯಾಡ್ತಿತ್ತು. ಮಾತ್ರವಲ್ಲದೆ ಅನೇಕ ಹಿರಿಯ ಕಾಂಗ್ರೆಸ್ಸಿಗರು ತೊಡೆತಟ್ಟಿ ನಿಂತಿದ್ದರ ಪರಿಣಾಮ ಕಾಂಗ್ರೆಸ್ ಇಬ್ಭಾಗವಾಯಿತು. ಈ ವೇಳೆ ಇಂದಿರಾ ಗಾಂಧಿ ನೇತೃತ್ವದ ಪಕ್ಷ ಕಾಂಗ್ರೆಸ್ ರಿಕ್ವಿಸಿಷನ್ ಎಂದು ಕಾಮರಾಜ್, ಮೊರಾರ್ಜಿ ದೇಸಾಯಿ ಮತ್ತು ಎಸ್ ನಿಜಲಿಂಗಪ್ಪ ಮೊದಲಾದವರ ನೇತೃತ್ವದ ಪಕ್ಷ ಕಾಂಗ್ರೆಸ್ ಆರ್ಗನೈಸೇಷನ್ ಎಂದು ಕಣಕ್ಕಿಳಿಯಿತು. ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಪ್ರಭಾವಿ ನಾಯಕರಾದ ಕೆ ಕಾಮರಾಜ್ ಮತ್ತು ಎಸ್ ನಿಜಲಿಂಗಪ್ಪ ತಿರುಗಿ ಬಿದ್ದಿದ್ದರು. ಇದನ್ನು ರಾಷ್ಟ್ರಮಟ್ಟದಲ್ಲೂ ಇಂದಿರಾ ಗಾಂಧಿ ಅನೇಕ ಕಾಂಗ್ರೆಸ್ ಮುಖಂಡರ ವಿರೋಧಕ್ಕೆ ಒಳಗಾಗಿದ್ರು. ನಿಜಕ್ಕೂ ಈ ಸನ್ನಿವೇಶವನ್ನ ಎದುರಿಸುವುದು ಇಂದಿರಾ ಗಾಂಧಿ ಪಾಲಿಗೆ ಅತ್ಯಂತ ಸವಾಲಿನ ಸಂಗತಿಯಾಗಿತ್ತು. ಆದ್ರೆ ಈ ಸಂದರ್ಭವನ್ನು ಆಕೆ ಯಶಸ್ವಿಯಾಗಿ ನಿಭಾಯಿಸಿದ್ರು. ಗರೀಬಿ ಹಟಾವೋ ಸ್ಲೋಗನ್. ದೇಶದಲ್ಲೇ ಅತ್ಯಂತ ಸದ್ದು ಮಾಡಿದ್ದ, ಇಂದಿಗೂ ರಾಜಕಾರಣಿಗಳ ಬಾಯಲ್ಲಿ ಎಲೆಯಡಿಕೆಯಾಗಿರುವ ಗರೀಬಿ ಹಟಾವೋ ಸ್ಲೋಗನ್ ಹುಟ್ಟಿದ್ದು ಅದೇ ಸಂದರ್ಭದಲ್ಲಿ. ಇದು ಇಂದಿರಾ ಗಾಂಧಿಗೆ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಇಡೀ ದೇಶದಲ್ಲೇ ಅಭೂತಪೂರ್ವ ಯಶಸ್ಸನ್ನ ತಂದುಕೊಟ್ಟಿತ್ತು ಎಂದೇ ಹೇಳಬೇಕು. ಇಂದಿರಾ ಗಾಂಧಿಯನ್ನು ಮಣಿಸಲು ಕಾಂಗ್ರೆಸ್ನ ಬಂಡಾಯ ನಾಯಕರು ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸಭೆ ನಡೆಸಿ ರಣತಂತ್ರ ರೂಪಿಸಿದ್ರು. ಮತ್ತೊಂದೆಡೆ ಇಂದಿರಾ ಗಾಂಧಿ ಮಾತ್ರ ಗರೀಬಿ ಹಟಾವೋ ಸ್ಲೋಗನ್ ಅನ್ನೇ ನೆಚ್ಚಿಕೊಂಡು ಪ್ರಚಾರ ಮಾಡಿದ್ರು. ಪರಿಣಾಮ ಕರ್ನಾಟಕ ಸೇರಿದಂತೆ ಇಡೀ ಭಾರತದಲ್ಲೇ ಇಂದಿರಾ ಗಾಂಧಿ ಅದ್ಭುತ ಯಶಸ್ಸು ಗಳಿಸಿದರು. ಕರ್ನಾಟಕದಲ್ಲಿ ಇಂದಿರಾ ಕಾಂಗ್ರೆಸ್ 27ರಲ್ಲಿ 27 ಸ್ಥಾನಗಳನ್ನ ಗೆದ್ದರೆ ಇಡೀ ದೇಶದಲ್ಲಿ 352 ಸ್ಥಾನಗಳನ್ನು ಬಾಚುವಲ್ಲಿ ಯಶಸ್ವಿಯಾಯಿತು. ಬಹುಮತದೊಂದಿಗೆ ಅಧಿಕಾರ ಪಡೆಯಿತು. ಅದೇ ಇಂದಿರಾ ಗಾಂಧಿ ವಿರುದ್ಧ ಬಂಡಾಯ ಎದ್ದಿದ್ದ ಕಾಂಗ್ರೆಸ್ ರಿಕ್ವಿಸಿಷನ್ ಪಕ್ಷ ಗಳಿಸಿದ್ದು ಕೇವಲ 16 ಸೀಟುಗಳು ಮಾತ್ರ. ಇನ್ನು ಕರ್ನಾಟಕದಲ್ಲಿ ಇಂದಿರಾ ಅಲೆಯ ಮುಂದೆ ಸಂಪೂರ್ಣ ಹಿನ್ನಡೆ ಅನುಭವಿಸಿತ್ತು.